ತುಮಕೂರಿನ ತುಮುಲ್ನಲ್ಲಿ ದುಂಬಿ ತಳ್ಳಾಟಿದ್ಯಾ ಅಥವಾ ಜಾತಿ ತಾರತಮ್ಯ ಇದೆಯಾ? ದಲಿತ ಅಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಚೇರ್ ಕೊಡದೆ ಕಿರುಕುಳ ಕೊಡ್ತಾ ಇದ್ದಾರೆ. ತುಮಕೂರಿನ ತುಮುಲ್ನಲ್ಲಿ ತುಂಬಿ ತುಳುಕ್ತಾ ಇದೆಯಾ ಜಾತಿ ತಾರತಮ್ಯ? ದಲಿತ ಅಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸಲು ಚೇರ್ ಕೊಡದೆ ಕಿರುಕುಳ. ಮೇಲಾಧಿಕಾರಿ ಕಿರುಕುಳಕ್ಕೆ ಬೇಸತ್ತು ನೆಲದಲ್ಲಿ ಕುಳಿತಂತಹ ಕಾರ್ಯ. ನೆಲದ ಮೇಲೆ ಚೀಲದ ಹಾಸಿಗೆಯನ್ನ ಹಾಸ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿ. ತುಮಕೂರಿನ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ಘಟನೆ. ಹಣಕಾಸು ವಿಭಾಗದ ಆಡಳಿತಾಧಿಕಾರಿಯಾಗಿರುವಂತಹ ವಿನಯ್ ನೊಂದ ಅಧಿಕಾರಿಯಾಗಿರ್ತಾರೆ. ಡೈರಿ ಮೇಲ್ವಿಚಾರಕ ಉಮೇಶ್ ಮತ್ತು ಮಂಜುನಾಥ್ ಅವರು ಈ ಒಂದು ಕಿರುಕುಳವನ್ನು ಕೊಡ್ತಾ ಇರುವಂತದ್ದು. ಕಳೆದ 3 ದಿನಗಳಿಂದ ನೆಲದಲ್ಲಿಯೇ ಕುಳಿತುಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಡಳಿತ ವಿಭಾಗದಿಂದ ಹಣಕಾಸು ವಿಭಾಗಕ್ಕೆ ವರ್ಗಾವಣೆ. ಹಣಕಾಸು ವಿಭಾಗದಲ್ಲಿ ಸ್ಥಳ ಕೊಡದೆ ತೀವ್ರ ಅವಮಾನವನ್ನು ಮಾಡಿರುವಂಥದ್ದು. ಬೇಸತ್ತಂತಹ ಅವರು ನೆಲದ ಮೇಲೆ ಕೂತ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿನಯ್ ಅವರು 3 ದಿನಗಳಿಂದ ಏಕಾಂಗಿಯಾಗಿ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ತಾನು ದಲಿತ ಎನ್ನುವಂತಹ ಕಾರಣಕ್ಕಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಎನ್ನುವಂತಹ ಆರೋಪ. ಏಕೆಂದ್ರೆ ಇದೆಲ್ಲ ಅವ್ರ ಅಧಿಕಾರಿ ದಲಿತರು ಹಂಗೆಲ್ಲ ಯೋಚನೆನೂ ಮಾಡಬಾರ್ದು. ನಾವು ಗಟ್ಟಿ ಇರಬೇಕು. ದಲಿತರು ಅಂತ ಹೇಳಿ ಚೇರ್ ಕೊಡ್ತಾ ಇಲ್ವಂತೆ. ಏನಿದು? ಹೇಳೋರು ಕೇಳೋರು ಯಾರು ಇಲ್ವಾ? ಏನ್ ಕತೆ? ಏನ್ ಹೇಳಿದಾರ ಅವರು ಅಂತ ಕೇಳ್ಕೊಂಬರೋಣ. ಕೆಲಸ ನಿರ್ವಹಿಸ್ತಾ ಇದೆ ಸರ್. ಶನಿವಾರದಿಂದ ನನಗೆ ಕೆಲಸ ನಿರ್ವಹಿಸಕ್ಕೆ ಅನುವು ಮಾಡಿಕೊಡದೆ ಚೇರು ಮತ್ತೆ ಟೇಬಲ್ ತೆಗೆದು ಮಾಡಬೇಕು ಸರ್. ಆಮೇಲೆ ಇಲ್ಲಿ ವೈರ್ಗಳನ್ನೆಲ್ಲ ಈ ತರ ಬಿಟ್ಟಿದ್ದಾರೆ ಸರ್. ಹಾಗಾಗಿ ಇಲ್ಲಿ ವೈರ್ಗಳು ಮತ್ತೆ ಇಲ್ಲಿ ಚೇರ್ ಇದ್ದಿದ್ದನ್ನು ತೆಗೆಸ್ಕೊಟ್ಟಿದ್ದಾರೆ ಸರ್. ಚೇರ್ ಇಲ್ಲ, ಈಗ ಅವಕಾಶದ ಕೊರತೆ, ಇದು ಸ್ಥಳ ಅವಕಾಶ ಮಾಡ್ಕೊಡದೆ ಇರೋದ್ರಿಂದ ನಾನು ಅಲ್ಲಿ ಚೀಲದ ಮೇಲೆ ಕೂತು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್. ಅದು ಅಂತೇಳಿ ಮ್ಯಾನೇಜರ್ಗೆ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತರವರಾದ ನನ್ನ ಜೊತೆಗಿಂತ ಕೆಳ ದರ್ಜೆಯ ಕೆಲಸಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೌಖಿಕವಾಗಿ ಯಾವ ರೀತಿಯಾಗಿ ನೆಲದ ಮೇಲೆ ಕುತ್ಕೊಂಡಿದ್ದಾರೆ ಅಂತ ನೋಡಿ. ಅಂದರೆ ಸರಿಯಾದ ಚೇರನ್ನು ಕೂಡ ಕೊಡ್ತಾ ಇಲ್ಲ ದಲಿತ ಎನ್ನುವಂತಹ ಕಾರಣಕ್ಕೆ ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಡೈರಿ ಮೇಲ್ವಿಚಾರಕರಾಗಿರುವಂಥ ಉಮೇಶ್ ಮತ್ತು ಮಂಜುನಾಥ್ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಕಳೆದ 3 ದಿನಗಳಿಂದ ನೆಲದಲ್ಲಿಯೇ ಕೂತ್ಕೊಂಡು ಎಲ್ಲ ಫೈಲ್ಸ್ಗಳನ್ನು ನೋಡ್ತಾ ಇದ್ದಾರೆ. ಆಡಳಿತ ವಿಭಾಗದ ಹಣಕಾಸು ವಿಭಾಗಕ್ಕೆ ವರ್ಗಾವಣೆ. ಹಣಕಾಸು ವಿಭಾಗದಲ್ಲಿ ಸ್ಥಳವನ್ನು ಕೊಡ್ತಾ ತೀವ್ರ ಅವಮಾನವನ್ನು ಮಾಡ್ತಾ ಇರುವಂಥದ್ದು. ಬೇಸತ್ತು ನೆಲದ ಮೇಲೆಯೇ ಒಂದು ಚೀಲವನ್ನು ಹಾಸ್ಕೊಂಡು ವಿನಯ್ ಅವರು ಕೂತ್ಕೊಂಡು ಫೈಲ್ಸ್ಗಳನ್ನೆಲ್ಲ ನೋಡ್ತಾ ಇದ್ದಾರೆ. 3 ದಿನಗಳಿಂದ ಕರ್ತವ್ಯದಿಂದ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ನಾನು ದಲಿತ ಎನ್ನುವಂತಹ ಕಾರಣಕ್ಕೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಮಾಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.